ಇದು ಇಷ್ಟು ಹೀಲ್ಸ್ ಇರೋದು ನ್ಯೂ ಲಾಂಚ್ ಇದು. ಸೊ ಏನೋ ಆಫರ್ಸ್ ಇರಲಿಲ್ಲ. ನೀವು ಆಫೀಸ್ ವೇರ್ಗೆ ಇಫ್ ಯು ಆರ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಟ್ರೌಸರ್ ವಿಚ್ ಫಿಟ್ಸ್ ಪ್ರಾಪರ್ಲಿ, ಹೈ ವೇಸ್ಟು ಮತ್ತು ಫಿಟ್ಟಿಂಗ್ ಚೆನ್ನಾಗಿರಬೇಕು. ಇಟ್ಸ್ ಸೇಮ್. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಬರ್ಡೇ ಇದೆ. ಸೊ ಐ ಹ್ಯಾವ್ ಶಾಪ್ಡ್ ಅ ಫ್ಯೂ ಥಿಂಗ್ಸ್ ಫಾರ್ ಮೈ ಬರ್ಡೇ. ಲಾಸ್ಟ್ ಇಯರ್ ಬರ್ಡೇಗೆ ನಾನು ಆಲ್ಮೋಸ್ಟ್ 2 months ಪ್ರೆಗ್ನೆನ್ಸಿಯಲ್ಲಿದ್ದೆ ಅನಿಸುತ್ತೆ. ಸೊ ಐ ಕುಡಂಟ್ ಗೋ ಎನಿವೇರ್. ಅದಕ್ಕೋಸ್ಕರ ನಾನು ಏನು ಶಾಪ್ ಕೂಡ ಮಾಡಿರಲಿಲ್ಲ. ಸೊ ಲಾಸ್ಟ್ ಇಯರ್ ಈ ಇಯರ್ ಎರಡು ಸೇರಿಬಿಟ್ಟು ಸ್ವಲ್ಪ ಚೆನ್ನಾಗಿ ಶಾಪ್ ಮಾಡಿದ್ದೀನಿ. ದಟ್ ಇಸ್ ವೈ ಐ ಥಾಟ್ ಒಂದು ಶಾಪಿಂಗ್ ಹಾಲ್ ವಿಡಿಯೋ ಮಾಡೋಣ ಅಂತೇಳಿ. ಫಸ್ಟ್ ಥಿಂಗ್ ಏನಂತಂದರೆ ಕ್ಯಾಸಿಯೋ ವಾಚು. ನನ್ನ ಹತ್ರ 3 ಕ್ಯಾಸಿಯೋ ವಾಚ್ ಇದೆ, ಇದು 4ನೇದು. ನನಗೆ ತುಂಬ ಇಷ್ಟ ಆಗುತ್ತೆ ದೇರ್ ಕಲೆಕ್ಷನ್. ಕ್ಯಾಸಿಯೋ ವಿಂಟೇಜ್ ಅಂತೂ ಅಫ್ಕೋರ್ಸ್ ಎಲ್ಲ ಗರ್ಲ್ಸ್ ಆಲ್ಮೋಸ್ಟ್ ಇಷ್ಟಪಡುವಂಥ ಕಲೆಕ್ಷನ್ನು. ಅದರಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಸ್ಮಾಲ್ ಡಯಲ್. ಈ ಥರದ್ದೆಲ್ಲ ಮುಂಚೆ ಬಿಗ್ ಡಯಲ್ಸ್ ಹಾಕೊತಾ ಇದ್ರು. ಇವಾಗ ಇದು ಸ್ಮಾಲ್ ಡಯಲ್ದು ಗೋಲ್ಡನ್ ಕಲರ್ನ ನಾನು ಬೈ ಮಾಡಿದ್ದೀನಿ. ಇದು 3995 ಏನೋ ಇತ್ತು, ಏನೋ ಆಫರ್ ಇರಲಿಲ್ಲ, MRPನೇ ಇತ್ತು. ಸೊ ನಾನು ಜಸ್ಟ್ ಇನ್ ಟೈಮಲ್ಲಿ ಹೋಗ್ಬಿಟ್ಟು ಶಾಪಲ್ಲೇ ತೊಗೊಂಡಿದ್ದು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಲಿ. ಸೊ ದಿಸ್ ಇಸ್ ವೆರಿ ಕ್ಯೂಟ್. ಐ ಜಸ್ಟ್ ವೇರ್ ಆ್ಯಂಡ್ ಶೋ ಹೌ ಇಟ್ ಲುಕ್ಸ್. ಇಟ್ಸ್ ವೆರಿ ಒಂಥರ ಕ್ಯೂಟ್ ಆಗಿದೆ. ಸೀರೆಗಳಿಗೆಲ್ಲ ಹಾಕೊಬೋದು, ವಿಂಟೇಜ್ ಲುಕ್ ಬರಬೇಕು ಅನ್ನೋ ಟೈಮಲ್ಲೆಲ್ಲ. ಆ್ಯಂಡ್ ಸಿನ್ಸ್ ಇಟ್ಸ್ ಗೋಲ್ಡನ್ ಕಲರ್ ಒಂಥರ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ದೆನ್ ನಾನು ಝಾರಲ್ಲಿ ಇದು ಡ್ರೆಸ್ನ ತೊಗೊಂಡಿದ್ದೀನಿ. ವಾಟ್ ವಿ ಕಾಲ್ ದಿಸ್, ಒಂದು ಮ್ಯಾಕ್ಸಿ ಅಂತ ಹೇಳ್ಬೋದು. ಆಫ್ ಶೋಲ್ಡರು, ಇಟ್ ಫಿಟ್ಸ್ ಪ್ರಾಪರ್ಲಿ. ಇಷ್ಟು ಫುಲ್ ಲೆಂತ್ ಇದು. ನನಗೆ ಈ ಕಲರ್ ತುಂಬ ಅಂದರೆ ತುಂಬಾ ಇಷ್ಟ. ದಟ್ ಈಸ್ ವೈ ಐ ಗಾಟ್ ದಿಸ್. ಐ ಗಾಟ್ ಇಟ್ ಫ್ರಮ್ ದ ಶಾಪ್ ಇಟ್ ಸೆಲ್ಫ್, ನಾಟ್ ಆನ್ಲೈನ್. ಸೊ ಆಲ್ಮೋಸ್ಟ್ ಇವಾಗ ನಮ್ಮದು ಒಂದು 4-5 ಬಟ್ಟೆ ತೊಗೊಂಡಿದ್ದೀನಿ. ಅದನ್ನ ಬಿಟ್ಟರೆ ಇನ್ನೆಲ್ಲ ಆಫ್ಲೈನಲ್ಲೇ ಶಾಪಲ್ಲೇ ಹೋಗ್ಬಿಟ್ಟು ಬೈ ಮಾಡಿರೋದು. ಸೊ ಐ ಕಾಂಟ್ ಮೆನ್ಷನ್ ಎನಿ ಆಫ್ ದೋಸ್ ಲಿಂಕ್ಸ್. ಬಟ್ ಸ್ಟಿಲ್ ಇಫ್ ಯು ಪೀಪಲ್ ಲೈಕ್ ಎನಿ ಆಫ್ ದೋಸ್ ಆ್ಯಂಡ್ ವಾಂಟ್ ಮೀ ಟು ಆ್ಯಡ್ ಲಿಂಕ್, ಐ ಕ್ಯಾನ್ ಸರ್ಚ್ ಆ್ಯಂಡ್ ಆ್ಯಡ್ ಇಟ್ ಲೇಟರ್. ಯು ಕ್ಯಾನ್ ಕಮೆಂಟ್ ಡೌನ್ ಹಿಯರ್. ಸೊ ಇದು ಝಾರಲ್ಲಿ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ. ಇದನ್ನು ಸಿನ್ಸ್ ಐ ಆಮ್ ಬ್ರೆಸ್ಟ್ ಫೀಡಿಂಗ್, ಐ ಆಮ್ ನಾಟ್ ಏಬಲ್ ಟು ವೇರ್ ಎನಿ ಡ್ರೆಸ್. ಬಟ್ ಒಂದು ಸ್ವಲ್ಪ ಡ್ಯೂರೇಷನ್ಗೆ ಐ ಕ್ಯಾನ್ ವೇರ್ ದಿಸ್ ಆ್ಯಂಡ್ ಕ್ಲಿಕ್ ಸಮ್ ಪಿಕ್ಚರ್ಸ್ ಆ್ಯಂಡ್ ಫಾರ್ ಕೇಕ್ ಕಟಿಂಗ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ದಟ್ಸ್ ವೈ ಐ ಟುಕ್ ದ್ಯಾಟ್. ಆಮೇಲೆ ಇದು ಒಂದು ಬ್ಯಾಗು, ಇದನ್ನು ಝಾರಲ್ಲೇ ತೊಗೊಂಡಿತ್ತು. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಬ್ಯಾಗ್ ಒಂದಿದೆ H&Mದು, ಬಟ್ ಅದು ಸ್ವಲ್ಪ ಹಳೇದಾಗ್ತಾ ಬಂದಿದೆ. ಆ್ಯಂಡ್ ಇದೊಂಥರ ಕಾಂಪ್ಯಾಕ್ಟಾಗಿ ಚೆನ್ನಾಗಿತ್ತು. ಐ ಲೈಕ್ ದಿಸ್. ಇದೊಂಥರ ಗ್ಲಾಸಿ ಫಿನಿಶ್ ಇದೆ. ಇಟ್ಸ್ ಟೂ ಗುಡ್. ಇನ್ಸೈಡ್ ಇಟ್ ಹ್ಯಾಸ್ 2 compartments ಈ ಥರ. ಸೊ ಇಟ್ಸ್ ನೈಸ್ ಆ್ಯಂಡ್ ಕ್ಯೂಟ್. ನಾನು ದೊಡ್ಡ ಹ್ಯಾಂಡ್ ಬ್ಯಾಗ್ಸ್ನಂತೂ ಅಫ್ಕೋರ್ಸ್ ಇವಾಗ ಕ್ಯಾರಿ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ಡೈಪರ್ ಬ್ಯಾಗ್ ಆಲ್ ದ ಟೈಮ್ ವಿತ್ ಮೀ ನಾನು ಆಚೆ ಹೋದಾಗ. ಸೊ ಐ ನೀಡ್ ಸ್ಮಾಲ್ ಬ್ಯಾಗ್ಸ್ ಲೈಕ್ ದಿಸ್. ಸೊ ದಟ್ ಈಸ್ ಐ ಹ್ಯಾವ್ ಟೇಕನ್ ಒನ್. ಆ್ಯಂಡ್ ದೆನ್ ಈ ಹೀಲ್ಸು ಫ್ರಮ್ ಝಾರಾ 2950 ಇದಕ್ಕೆ. ಇದನ್ನು ನಾನು ಏನಕ್ಕೆ ಬೈ ಮಾಡಿದೆ ಅಂದರೆ, ಇವಾಗ ಹೀಲ್ಸ್ ಹಾಕೊಂಡಂಗೂ ಇರಬೇಕು, ಹಾಕೊಂಡಿರೋ ಥರನೂ ಇರಬೇಕು ಆ ಥರ. ಯಾಕಂದರೆ ನಂಗೆ ಮಗು ಇರೋದ್ರಿಂದ ನನ್ನ ಮಗು ಕ್ಯಾರಿ ಮಾಡಿದಾಗ ಹೀಲ್ಸ್ ಹಾಕೊಳ್ಳೋಕೆ ತುಂಬ ಭಯ ಆಗುತ್ತೆ, ಬಿದ್ದೋಗ್ಬಿಟ್ರೆ ಅಂತ. ಬಟ್ ಸ್ಟಿಲ್ ಐ ವಾಂಟ್ ಟು ವೇರ್ ಹೀಲ್ಸ್. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ದಿನದಿಂದ ಇವತ್ತು ತನಕ ನಾನು ಹೀಲ್ಸ್ ವೇರ್ ಮಾಡೇ ಇಲ್ಲ. ಇದು ಇಷ್ಟು ಹೀಲ್ಸ್ ಇರೋದು. ಸೊ ನನಗೆ ಹೆಂಗೆ ಬೇಕಿತ್ತು ಹಂಗೆ ಸಿಕ್ಕಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ದ ಮೊಮೆಂಟ್ ಐ ಸಾ ದಿಸ್. ಆ್ಯಂಡ್ ನನ್ನ ಹತ್ರ ಬ್ಲ್ಯಾಕ್ ಪಂಪ್ಸ್ ಇರಲಿಲ್ಲ ಅನಿಸುತ್ತೆ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಲೈಕ್ ಐ ಗಾಟ್ ದಿಸ್. ನೆಕ್ಸ್ಟು ಮ್ಯಾಂಗೋಯಿಂದ ಸನ್ಗ್ಲಾಸಸ್ ಆರ್ಡ್ರ್ ಮಾಡಿಲ್ಲ, ಸಾರಿ ಬೈ ಮಾಡಿದ್ದು ಶಾಪಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಿನಿಕ್ಸ್ ಮಾಲ್ ಆಫ್ ಏಷ್ಯಲ್ಲಿ. ಬಿಕಾಸ್ ಸನ್ಗ್ಲಾಸಸ್ ಎಸ್ಪೆಷಲಿ ಎಲ್ಲರ ಮುಖಕ್ಕೂ ಎಲ್ಲ ಶೇಪ್ಸು ಸೂಟ್ ಆಗಲ್ಲ. ದಟ್ ಈಸ್ ವೈ ನಾನು ಅಲ್ಲೇ ಶಾಪಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡಿ ಬೈ ಮಾಡಿದ್ದು. ನನಗಂತೂ ತುಂಬಾ ಕಷ್ಟ ಟು ಬೈ ಒನ್ ಸನ್ಗ್ಲಾಸ್ ವಿಚ್ ಸೂಟ್ಸ್ ಮೈ ಫೇಸ್ ಶೇಪ್. ಅಲ್ಲಿ ಹೋಗಿದ ತಕ್ಷಣ ನಂಗೆ ಇದು ಎರಡೂ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ತೊಗೊಳೋಣ ಅಂತ ಹೋಗಿದ್ದು, ಎರಡೂ ಇಷ್ಟ ಆಯಿತು. ಎರಡು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ದಟ್ಸ್ ವೈ ಗಾಟ್ ದಿಸ್. ಇದೊಂಥರ ಬರ್ಗ್ಯಾಂಡಿ ಕಲರ್ ಥರನೇ ಇದೆ ಅಂತ ಹೇಳ್ಬೋದು. ಮೇ ಬಿ ಇಫ್ ಐ ವೇರ್ ಇನ್ ಸಮ್ ಪಿಕ್ಚರ್ಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಒಂಥರ ಸಖತ್ತು ಕೂಲ್ ಲುಕ್ ಕೊಡುತ್ತೆ ಇದು. ಆಮೇಲೆ ಇದೂ ಅಷ್ಟೇ, ಇದೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಒಂಥರ ಡಿಫ್ರೆಂಟ್ ಇದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಅಂದರೆ ಇದಕ್ಕೆ ಅಯ್ಯೋ 2590 ಓಕೆ, ಎರಡು ಬೇರೆ ಬೇರೆ ಪ್ರೈಸಾ. ಆಮೇಲೆ ತುಂಬ ದಿನದಿಂದ ತೊಗೊಬೇಕು ಅಂದ್ಕೊಂಡಿದ್ದು ಲಿಪ್ಸ್ಟಿಕ್. ದಿಸ್ ಇಸ್ ಫ್ರಮ್ ಜಾರ್ಜಿಯೋ ಅರ್ಮಾನಿ. ಇದು ಫೇಮಸ್ ರೆಡ್ ಲಿಪ್ಸ್ಟಿಕ್ಕು. ಪ್ಯಾಕೇಜಿಂಗ್ ಮಾತ್ರ ಆ್ಯಸ್ ಆಫ್ ನಾವು ಈ ಥರ ಇದೆ. ಫುಲ್ ಪರ್ಫೆಕ್ಟ್ ರೆಡ್ ಲಿಪ್ಸ್ಟಿಕ್ ಅಂದರೆ ಇದು ಅಂತ ಹೇಳ್ಬೋದು. ಮ್ಯಾಕ್ದು ರೂಬಿ ವರ್ಕ್ ಕೂಡ ಇದೆ. ಇದು ಎರಡೂ ಒಂಥರ ಸೇಮ್ ಅಂತ ಹೇಳ್ತಾರೆ. ಸದ್ಯ ತೊಗೊಂಡಿರೋದ್ರಲ್ಲಿ ತುಂಬಾ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಇದು ಅರ್ಮಾನಿ ಎಕ್ಸ್ಚೇಂಜ್ದು ಬ್ಯಾಗು. ನನ್ನ ಮಗಳನ್ನ ನಾನು ಎತ್ಕೊಂಡು ಓಡಾಡಬೇಕಾದ್ರೆ ನನಗೆ
ಒಂದು ಸ್ಲಿಂಗ್ ಬ್ಯಾಗ್ ಅಂದರೆ ಕ್ರಾಸ್ ಬಾಡಿ ಬ್ಯಾಗ್ ಬೇಕೇ ಇತ್ತು. ಬಿಕಾಸ್ ನಂದು ವಾಲೆಟ್, ಫೋನ್ ಆ್ಯಂಡ್ ಟಿಶ್ಯೂ ಮತ್ತು ಒಂದು ಚಿಕ್ಕದು ನನ್ನ ಮಗಳದು ಕರ್ಚೀಫ್ನ ಏನಾದರೂ ಇಟ್ಕೊಳಕ್ಕಂತಂದರೆ ಬೇಕಿತ್ತು ನನಗೆ. ಸೊ ದ್ಯಾಟ್ ಈಸ್ ವೈ ಹುಡುಕ್ತಾ ಇದ್ದೆ ಒಂದು ಪ್ರಾಪರ್ ಬ್ಯಾಗು ಆ್ಯಂಡ್ ವಿಚ್ ಇಸ್ ಡ್ಯೂರಬಲ್, ಲೈಕ್ 2-3 ಇಯರ್ಸ್ ಮಿನಿಮಮ್ ಬರಬೇಕು, ಕಿತ್ತೋಗಬಾರ್ದು ಅಂತ. ಇದಕ್ಕೆ 18,000 ಪೇ ಮಾಡಿ ನಾನು ಅಂಗಡಿಲೇ ಹೋಗಿ ನೋಡಿ ತೊಗೊಂಡಿರೋದಂಥದ್ದು. ನ್ಯೂ ಲಾಂಚ್ ಇದು. ಸೊ ಏನೂ ಆಫರ್ಸ್ ಇರಲಿಲ್ಲ. ಈ ಕ್ಲಾತ್ ಮಟೀರಿಯಲ್ ಥರ ಇದೆಯಲ್ಲ, ಇದು ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋಕ್ಕೆ, ಬಟ್ ಇದೇ ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇರೋದು ಇದಕ್ಕೆ. ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ಇಟ್ ಗಿವ್ಸ್ ಸಚ್ ವಾಟ್ ಡು ವಿ ಸೇ, ಔಟ್ಫಿಟ್ನೇ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ. ಇಫ್ ಐ ಜಸ್ಟ್ ವೇರ್ ದಿಸ್ ಒನ್ ಬ್ಯಾಗ್. ಹಾಫ್ ಬ್ಯಾಗ್ ಇದು ಚೈನ್ ಇದೆ, ಇನ್ನು ಹಾಫು ಬೆಲ್ಟ್ ಇದೆ. ಸೊ ಇಟ್ಸ್ ಟೂ ಗುಡ್. ನಾನು ಆಲ್ರೆಡಿ ಇದರಲ್ಲಿ ವಾಲೆಟು, ಫೋನು ಮತ್ತು ಟಿಶ್ಯೂ ಎಲ್ಲ ಇಟ್ಬಿಟ್ಟು ಟ್ರೈ ಮಾಡಿದೆ. ಇಟ್ ಫಿಟ್ಸ್ ಇನ್ ಪ್ರಾಪರ್ಲಿ. ಇದ್ರ ಒಳಗಡೆ ಒಂದು ಹಿಂಗೆ ಪೌಚ್ ಥರ ಇದೆ ಆ್ಯಂಡ್ ದೆನ್ ಒಂದು ಜಿಪ್ ಇದೆ. ಕಾಣಿಸಲ್ಲ ಅನ್ಸುತ್ತೆ ವೀಡಿಯೋಲಿ ತೋರ್ಸೋಕ್ಕೆ. ಒಂದು ಜಿಪ್ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದರಲ್ಲಿ ಇನ್ನೊಂದು ಟ್ಯಾನ್ ಬ್ರೌನ್ ಕಲರ್ ಕೂಡ ಇತ್ತು, ಬಟ್ ಇದು ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಕಲರ್ ಎಲ್ಲದ್ರ ಜೊತೆನೂ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಅಂತ ಐ ಗಾಟ್ ದ್ಯಾಟ್. ನೆಕ್ಸ್ಟು H&Mಯಿಂದ 2 ಟಾಪು 2 ಟ್ರೌಸರ್ಸ್ ಆರ್ಡ್ರ್ ಮಾಡಿದ್ದೀನಿ. ನನಗೆ ಮುಂಚೆ ಇದ್ದಿದ್ದು ಟ್ರೌಸರ್ಸ್, ಪ್ಯಾಂಟ್ಸ್, ಜೀನ್ಸ್ ಯಾವುದು ಫಿಟ್ ಆಗ್ತಾಯಿಲ್ಲ ಬಿಕಾಸ್ ಆಫ್ ಲೋವರ್ ಬೆಲಿ ಫ್ಯಾಟ್ ಆಫ್ಟರ್ ಪ್ರೆಗ್ನೆನ್ಸಿ. ಆಫ್ಟರ್ ಡೆಲಿವರಿ ಈ ಟಾಪು ಆಫ್ ಶೋಲ್ಡರ್ ಟಾಪು ನನಗೆ ರಾಯಲ್ ಬ್ಲೂ ಅಂದರೆ ಸಖತ್ ಇಷ್ಟ. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ರಾಯಲ್ ಬ್ಲೂ ಅಲ್ಲಿ ಏನೇನು ಸಿಗುತ್ತೆ ಟಾಪ್ಸು, ಸ್ಯಾರೀಸ್ ಎಲ್ಲ ಬೈ ಮಾಡ್ತಾನೆ ಇರ್ತೀನಿ. ಸೊ H&Mಲ್ಲಿ ಈ ಥರ ಕಲರ್ಸ್ ತುಂಬಾ ಕಮ್ಮಿ ಸಿಕ್ಕೋದು. ಸೊ ಇದಿತ್ತು ಆ್ಯಂಡ್ ಇದು ಕೆಳಗಡೆ ಒಂಥರ ಫ್ರಿಲ್ಸ್ ಥರ ಇದೆ. ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು. ಎಮ್ ಸೈಜ್ ಇದು 1500 ಅನಿಸುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಐ ಕ್ಯಾನ್ ಆ್ಯಡ್ ಪಿಕ್ಚರ್ಸ್ ಆನ್ ದ ಸ್ಕ್ರೀನ್ H&M ವೆಬ್ಸೈಟಿಂದ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಇಟ್ ಆ್ಯಕ್ಚುಲಿ ಲುಕ್ಸ್ ಅಂತ. ಇದಂತೂ ಪ್ರಿಟಿಯೆಸ್ಟ್ ಟಾಪ್ ಅಂತಲೇ ಹೇಳ್ಬೋದು. ಇದು ಆಲ್ಟರ್ನೇಟ್ ಟಾಪು. ಹಿಂದ್ಗಡೆ ಈ ಥರ ಇದೆ, ಮುಂದೆ 2 ಬೋ ಡಿಸೈನ್ಸ್ ಇದೆ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಇದು 2 ಟೈ ಮಾಡೋ ಥರ ಬೋ ಇದೆ. ಏನೋ ನಿಮಗೆ ಬಾಡಿಗೆ ಅಡ್ಜಸ್ಟ್ ಮಾಡಿಕೊಂಡು ಟೈಟ್ ಮಾಡ್ಕೊಬೋದು. ಸಕ್ಕದಂದರೆ ಸಕ್ಕತ್ತಾಗಿದೆ. 2 ಎಮ್ ಸೈಜ್ನ ನಾನು ಆರ್ಡ್ರ್ ಮಾಡಿರೋದು. ಆ್ಯಂಡ್ ದೆನ್ ಈ ಪ್ಯಾಂಟು, ಇದು 2 ಪ್ಯಾಂಟು 2500 ಈಚ್ ಆಯಿತಾ. ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಅನಿಸುತ್ತೆ, ಒಂದೇ ಪ್ಯಾಂಟ್ಸ್ ಹಾಕಿತ್ತು ಅಂತ ರಿಗ್ರೆಟ್ ಮಾಡ್ತಾ ಇದ್ದೆ ಅದು ಆರ್ಡ್ರ್ ಮಾಡಿದ್ಮೇಲೆ. ಬಟ್ ಇದು ಬಂದಮೇಲೆ ಐ ಮಸ್ಟ್ ಟೆಲ್ ಯು, ಇನ್ನೂ 2 ಶೇಡ್ಸ್ ಇದ್ರೂ ಐ ವಿಲ್ ಬೈ. ಅಷ್ಟು ಕ್ರೇಜಿ ಫಿಟ್ಟಿಂಗ್ ಇದೆ. ಆಫೀಸ್ ವೇರ್ ಅಂತೂ ಒಂಥರ ಕಣ್ಣು ಮುಚ್ಕೊಂಡು ತೊಗೊಬೋದು, ನೀವು ಯೋಚನೆ ಮಾಡಬಾರ್ದು ಆ ಥರ. ಅಷ್ಟು ಬೆಸ್ಟ್ ಕ್ವಾಲಿಟಿ ಇದೆ. ಇದು ಲಿನೆನ್ ಬ್ಲೆಂಡ್ ಇದೆ ವಿತ್ ಕಾಟನ್ ಆ್ಯಂಡ್ ಲಿನೆನ್ ಬ್ಲೆಂಡು. ಇದು ಒಂದು ಆಫ್ ವೈಟು ಫುಲ್ ಸ್ಟ್ರೈಟ್ ಪ್ಯಾಂಟ್ ಇದೆ. 2 ಸ್ಟ್ರೈಟ್ ಪ್ಯಾಂಟ್, ಫುಲ್ ಸ್ಟ್ರೈಟ್ ಪ್ಯಾಂಟ್ ಇದೆ. ಇದು ತುಂಬ ಹೈ ವೇಸ್ಟ್ ಇದೆ. ಸಖತ್ ಅಂದರೆ ಸಖತ್ತಾಗಿ ಕಾಣುತ್ತೆ. ಮೇ ಬಿ ನಾನು ಹಾಕ್ಕೊಂಡಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ಐ ಮ್ಯಾಟ್ ಅಪ್ಲೋಡ್ ಸಮ್ ಪಿಕ್ಚರ್ಸ್. ತುಂಬ ಹೈ ವೇಸ್ಟ್ ಇದೆ ಫಾರ್ ಮೀ. ಆ್ಯಂಡ್ ಇದು ಏನು ವೈಟ್ನ ನಾನು ತುಂಬ ಯೋಚನೆ ಮಾಡಿ ಬೈ ಮಾಡ್ತೀನಿ ಯೂಶಲಿ. ಅದೊಂಥರ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಹಾಕೊಂಡಾಗಂತ. ಬಟ್ ಲಿಟ್ರಲಿ ಇದನ್ನು ಹಾಕೊಂಡಾಗ ಇಟ್ ಈಸ್ ಸೋ ಪರ್ಫೆಕ್ಟ್. ನೀವು ಕಾನ್ಷಿಯಸ್ ಆಗಿರೋ ನೆಸೆಸಿಟಿನೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆಫ್ ವೈಟ್ ಕಲರ್ ಇದು ನಿಮಗೆ ವಿಡಿಯೋಲಿ ಮೇ ಬಿ ತುಂಬ ವೈಟಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ, ಬಟ್ ಇದೊಂಥರ ಕ್ರೀಮ್ ವಿತ್ ಆಫ್ ವೈಟ್ ಅನ್ನೋ ಥರ ಕಲರ್ ಇದೆ. ಆ್ಯಂಡ್ ಇದು ಡಾರ್ಕ್ ಬ್ರೌನ್ ಕಲರ್ ಇದೆ. ಅಮೇಝಿಂಗ್ ಅಂದರೆ ಅಮೇಝಿಂಗ್ ಆಗಿದೆ. 2 ನೀವು ಆಫೀಸ್ ವೇರ್ಗೆ ಇಫ್ ಯು ಆರ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಟ್ರೌಸರ್ ವಿಚ್ ಫಿಟ್ಸ್ ಪ್ರಾಪರ್ಲಿ, ಹೈ ವೇಸ್ಟು ಮತ್ತು ಫಿಟ್ಟಿಂಗ್ ಚೆನ್ನಾಗಿರಬೇಕು. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಇಫ್ ಯು ಹ್ಯಾವ್ ಲೋವರ್ ಬೆಲಿ ಫ್ಯಾಟ್ ಲೈಕ್ ಮೀ ಅದನ್ನು ಅಷ್ಟು ಇದರಲ್ಲಿ ಕಾಣಿಸೋದೇ ಇಲ್ಲ. ನಾನು ಬೇರೆ ಪ್ಯಾಂಟಲ್ಲೆಲ್ಲ ಸ್ವಲ್ಪ ಹೈಲೈಟಿಂಗಾಗಿ ಕಾಣಿಸುತ್ತೆ ಬಿಕಾಸ್ ನಾನು ಮುಂಚೆ ಸೈಜ್ ಇರೋ ಪ್ಯಾಂಟ್ಸ್ ಇರೋದ್ರಿಂದ ನಾನು 2 ಆರ್ಡ್ರ್ ಮಾಡ್ಕೊಂಡಿದ್ದೆ. ದಿ ಬೆಸ್ಟ್ ಅಂತ ಹೇಳ್ಬೋದು. ನ್ಯೂ ಮಾಮ್ಸ್ ಅಥವಾ ಯಾರಾದರೂ ಮಾಮೀಸ್ ಈ ಥರ ಮಾಮಿ ಫಿಟ್ ಫೈನ್ ಮಾಡ್ತಾಯಿದ್ದೆ. ದಿಸ್ ಇಸ್ ಆ್ಯಕ್ಚುಲಿ ನಾಟ್ ಮಾಮಿ ಫಿಟ್, ಬಟ್ ಮಾಮೀಸ್ ಹಾಕೊಬೋದು. ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿದೆ. 2 ಟ್ರೌಸರ್ಸು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಇದು 4 H&Mದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಸೊ ಐ ಕ್ಯಾನ್ ಆ್ಯಡ್ ಲಿಂಕ್ ಫಾರ್ ದೀಸ್ 4 ಪ್ರಾಡಕ್ಟ್ಸ್. ಬಟ್ ಅದರ್ ಪ್ರಾಡಕ್ಟ್ಸ್ ನಾನು ಆ್ಯಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಶಾಪಲ್ಲಿ ತೊಗೊಂಡಿರೋದ್ರಿಂದ. Okay, I think I've shown everything that I've shopped for my birthday. Thank you so much for watching. If you guys really like this video, please subscribe ಮಾಡಿ, like ಮಾಡಿ, follow ಮಾಡಿ, so that ನಾನು ಇನ್ನು ಈ ಥರ ಜಾಸ್ತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.